ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಈ ಒಂದು BBMPಯ ತೆರಿಗೆ ಕಟ್ಟದೇ ಇರೋರು, ಏನು ಆಸ್ತಿ ತೆರಿಗೆಯನ್ನ ಕಟ್ಟದೆ ಇವತ್ತು ಡಿಫಾಲ್ಟರ್ ಲಿಸ್ಟ್ ಅನ್ನ BBMP ಅವರು ಬಿಡುಗಡೆ ಮಾಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ನಿಮ್ಮ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಬಂದಿತ್ತು. 2 ಪೋಸ್ಟ್ ಆಫೀಸ್ಗಳನ್ನ ಏನೋ ರೆಂಟ್ ಕಟ್ಟಿಲ್ಲ ಅಂತ ಹೇಳಿ ಅವನ್ನ ಸೀಸ್ ಮಾಡಿದ್ರು BBMP. ಸೊ ಒಂದ್ ಕಡೆಗೆ ಈ ತರ ಚಿಕ್ಕ ಪುಟ್ಟ ಏನೋ ರೆಂಟ್ ಕಟ್ಟಿಲ್ಲ ಅದು ಅಂತ ಹೇಳಿ ಕ್ಲೋಸ್ ಮಾಡೋದಾಗ್ಲೇ, ಇನ್ನೊಂದು ಕಡೆಗೆ ದೊಡ್ಡ ದೊಡ್ಡ ಮೀನುಗಳಿದೆ ಇಲ್ಲಿ. ಅಂತವ್ರ ಬಗ್ಗೆ ಅಂತೂ ಈ BBMP ಏನೂ ಮಾಡ್ತಾ ಇಲ್ಲ. ಉದಾಹರಣೆಗೆ ಮ್ಯಾವ್ರಿಕ್ ಹೋಲ್ಡಿಂಗ್ಸ್ ಅಂತ ಇದೆ, UB ಸಿಟಿ ಅವ್ರದ್ದಿದೆ. ಈ ತರ ಬೇರೆ ಬೇರೆ ಎಷ್ಟೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು 60 ಕೋಟಿ 50 ಕೋಟಿ 70 ಕೋಟಿ ಅಷ್ಟು ಹಣವನ್ನ ಆಸ್ತಿ ತೆರಿಗೆಯನ್ನ ಕಟ್ಟದೇನೆ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಅಂತ ಮೋಸ ಮಾಡೋರ್ಗೆ ಇವತ್ತು ಉದಾಹರಣೆಗೆ ಇದೇ ಸರ್ಕಾರ, ಇದೇ BDA ಕಾಂಪ್ಲೆಕ್ಸ್ ಗಳನ್ನ ಅಭಿವೃದ್ಧಿ ಮಾಡಕ್ ಕೊಡ್ತಾರೆ. ಅದು ಕೋರಮಂಗಲ ಆಗಿರ್ಲಿ, HSR ಲೇಔಟ್ ಅಲ್ಲಿ ಅಲ್ಲಿ ಮ್ಯಾವ್ರಿಕ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ಈ ತರ ಟ್ಯಾಕ್ಸ್ ಏನೊಂದು ಡಿಫಾಲ್ಟರ್ಸ್ ಇದ್ದಾರೆ ಅಂತವರ ಪರವಾಗಿ ಈ ಸರ್ಕಾರ ಇದೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯಾದ ಆಸ್ಪದ ಇಲ್ಲ. DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ನೋಡಿ, ಇವತ್ತು ಯಾರಾದ್ರೂ ಸಾಮಾನ್ಯ ಜನ 1,000-2,000 ರೂಪಾಯಿ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಆ ವರ್ಷಕ್ಕೆ ಅವ್ರ ಮನೆ ಮುಂದೆ ಬಂದು ಇವತ್ತು ವಸೂಲಿ ಮಾಡೋದಕ್ಕೆ BBMP ಅಧಿಕಾರಿಗಳು ಬರ್ತಾರೆ. ಆದ್ರೆ ಈ ತರ ಒಂದು ದೊಡ್ಡ ದೊಡ್ಡ ಕುಳಗಳು ಏನಿದೆ ಇವ್ರ ಹತ್ರ ಅಂತೂ ಇವ್ರು ಹೋಗೋದೇ ಇಲ್ಲ. ಸೊ ನಾವೇನ್ ಡಿಮ್ಯಾಂಡ್ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ನೀವು ಇವ್ರನ್ನ ಬಿಡಬಾರ್ದು. ಇವ್ರಿಗೆ ಒಂದು ನೋಟಿಸ್ ಅನ್ನ ಕೊಡೋದಾಗಿರ್ಲಿ, ಪ್ರಾಪರ್ಟಿನ ಸೀಸ್ ಮಾಡೋದಾಗಿರ್ಲಿ, ಡೆಮಾಲಿಷನ್ಗೂ ಆರ್ಡರ್ ಮಾಡೋದಕ್ಕೆ ಮುಂದಾಗಬೇಕು BBMP. ಸೊ BBMP ಮತ್ತೆ DK ಶಿವಕುಮಾರ್ ಅವರು ಬೆಂಗಳೂರಿಗರಿಗೆ ಒಂದು ಉದಾಹರಣೆಯನ್ನ ಸೆಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಸರ್ಕಾರ ಮತ್ತೆ BBMP ಯಾವ ಮಟ್ಟಕ್ಕೆ ಬೇಕಾದ್ರೂ ಎಷ್ಟು ಕಠಿಣ ಕ್ರಮಗಳನ್ನ ಬೇಕಾದ್ರೂ ತಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದೀವಿ.